ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ಹೆಮ್ಮೆ ಆಗುತ್ತೆ. ಇವಾಗ ತಾನೇ ಮಕ್ಕಳು ಹಾಡು ಹೇಳ್ತಾ ಇದ್ರು, ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾರ ಒಂದು ಸಾಧನೆ ಮಾಡೋಕ್ಕೆ ಅಂತ. ಇವತ್ತು ಮನುಷ್ಯ ಹುಟ್ಟೋದು ಸಹಜ, ಸಾಯೋದು ಖಚಿತ. ಈ ಎರಡರ ಮಧ್ಯದಲ್ಲಿ ಏನಾರ ಒಂದು ಸಾಧನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಆನೇಕಲ್ ಬಾಲರಾಜರವರು, ಸಂತೋಷ್ ಸರ್ ಇವತ್ತು ಒಂದು ಸಾಕ್ಷಿ ಅಂತ ಕಾಣುತ್ತೆ. ನಾನು ಮತ್ತು ಬಾಲರಾಜ್ ಅವರು ಒಂದು 25 ವರ್ಷ ಸ್ನೇಹಿತರು. ಅವರು ಆನೇಕಲ್ಲಲ್ಲಿದ್ದರು, ಅದಕ್ಕಿಂತ ಬೇರೆ ಇದ್ದರು. ಆನೇಕಲ್ಲಿ ಬಂದರು, ಜಯನಗರಕ್ಕೆ ಬಂದರು, ಒಟ್ಟಿಗೆ ವಾಕಿಂಗ್ ಮಾಡ್ತಾಯಿದ್ವಿ. ಭಾಳ ಧೈರ್ಯವಂತ ಮನುಷ್ಯ, ಕಾಫಿ ಕುಡಿತಾ ಇದ್ವಿ. ಅಂದರೆ ಮನುಷ್ಯ ಪ್ರೀತಿ, ಭಾಳ ಪ್ರೀತಿ ಮನುಷ್ಯ, ಎಲ್ಲರೂ ಪ್ರೀತಿ ಮಾಡುವಂಥ ಒಬ್ಬ ಮನುಷ್ಯ. ಅದಾದಮೇಲೆ ಅನೇಕ 3-4 ಫಿಲಮ್ಗಳನ್ನ ತೆಗೆದ್ರು. ಅದಾದಮೇಲೆ ಇವರು ಅವ್ರ ಮಗ ಅವ್ರಿಗಿಂತ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಟ್ಟು ಒಳ್ಳೆಯ ಒಂದು ನಟನಾಗಿ, ನಿರ್ದೇಶಕನಾಗಿ, ಇವತ್ತು ನಿರ್ಮಾಪಕನಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಸಂತೋಷ ಆಗಿತ್ತು. ನಾನು ಕೂಡ ಒಂದು 2 ಫಿಲಮ್ ನೋಡಿದೆ. ಕರಿಯಾ 2 ನೋಡಿದೆ, ಗಣಪದಲ್ಲಿ ಅವರ ನಟನೆಯನ್ನು ನೋಡಿದೆ. ಭಾಳ ಒಳ್ಳೆ ಖುಷಿ ಆಗ್ತಾಯಿತ್ತು ನಮಗೆ. ಬಾಲರಾಜರವರು ಪ್ರಸಿದ್ಧವಾದಂಥ ನಟರನ್ನ ಜೊತೆ ಪ್ರೊಡ್ಯೂಸರ್ ಮಾಡಿ ನನ್ನ ಮಗನ್ನೇ ಯಾಕೆ ತೊಗೊಂಬಂದರು ಅಂತಂದರೆ ಅವರಿಗೆ ಒಂದು ಪ್ರತಿಭೆ ಇತ್ತು. ಈ ಪ್ರತಿಭೆಯನ್ನು ಹೊರತೆಗೆಯುವಂಥ ಕೆಲಸವನ್ನು ಬಾಲರಾಜರು ಕೂಡ ಮಾಡಿದ್ರು. ಆದರೆ ಅಕಾಲಿಕ ಮರಣದಿಂದ ತಂದೆ ತೀರ್ಕೊಂಡ್ಮೇಲೆ ಭಾಳಷ್ಟು ತಂದೆಯನ್ನು ಹಚ್ಕೊಂಡಿದ್ರು, ಆ ನೋವಾಯಿತು ಅವರಿಗೆ. ಇವರು ಕೂಡ ಅಕಾಲಿಕ ಮರಣ ಆದಾಗ ಭಾಳಷ್ಟು ನಮಗೆ ಬೇಜಾರಾಯಿತು. ಅದು ಇಷ್ಟೆಲ್ಲ ಅಭಿಮಾನಿಗಳು, ಸ್ನೇಹಿತರುಗಳನ್ನ ಏನು ಪಡೆದಿದ್ದಾರೆ, ಇದೇ ನಿಜವಾದಂಥ ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ವಿಶ್ವಾಸ. ಎಷ್ಟೋ ಜನ ಸ್ನೇಹಿತರೆ ಇರೋ ತನಕ ಚೆನ್ನಾಗಿರ್ತಾರೆ, ಮನುಷ್ಯ ಹೋದ್ಮೇಲೆ ಅವರು ಹೋಗ್ಬಿಡ್ತಾರೆ. ಆದರೆ ಯಾರು ಅವರ ಕುಟುಂಬಕ್ಕೆ ಜೊತೆಯಾಗಿ ನಿಂತ್ಕೊಳ್ತಾರೆ. ಸ್ನೇಹಿತರಾಗಿ ಇಷ್ಟು ಜನ ಈ ಫಿಲಮ್ನ ರಿಲೀಸ್ ಮಾಡೋಕ್ಕೆ ಬಂದಿದ್ದೀರಾ, ನಿಜವಾದ ಒಂದು ಪ್ರೀತಿ, ವಿಶ್ವಾಸ ಅಂದರೆ ಇದೇ ಒಂದು ವಿಶ್ವಾಸ. ಇವತ್ತು ನಮ್ಮ ಬಾಲು ಅವರು, ಮೋನಿಕಾರವರು ಮತ್ತು ಅವರು ಕೆಲವು ಜನ ಫ್ರೆಂಡ್ಸ್ ನೋಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಬಂದಾಗ ಇವ್ರ ಹೆಸರನ್ನೇ ಹೇಳ್ತಾ ಇದ್ರು. ಅಂಥ ಸ್ನೇಹಿತರು ಪಡೆದಿರೋದು ನಿಜವಾಗ್ಲೂ ಕೂಡ ಪುಣ್ಯ. ಆ ದೃಷ್ಟಿಯಿಂದ ಇವತ್ತು ಏನು ಈ ಫಿಲಮ್ಮು ಆಗ್ತಾಯಿದೆ, ಬೆಂಟ್ಲಿ 100 ದಿವಸ ಯಶಸ್ಸನ್ನು ಕಾಣಲಿ. ಅವರ ಕುಟುಂಬಕ್ಕೆ, ಮಗನ ಕಳ್ಕೊಂಡಿದ್ದಾರೆ, ತಾಯಿ ಇದ್ದಾರೆ, ಇದೆಲ್ಲ ಕೂತ್ಕೊಂಡು ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಅಕ್ಕ, ಭಾವ ಇದ್ದಾರೆ. ಅವರು ಕೂಡ ಇವತ್ತು 100 ಜನಕ್ಕೆ ಇವತ್ತು ರೇಷನ್ ಕೊಟ್ಟು ಇವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಸಂಸ್ಥೆಯ ಮೂಲಕ ಅನೇಕ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ನಿಜವಾಗ್ಲೂ ಭಗವಂತ ಶಕ್ತಿಯನ್ನು ಕೊಡಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಪಿಕ್ಚರ್ನ ನೋಡೋಣ. ಮೊದಲನೇ ದಿವಸ ನಾನು ಕೂಡ ಬರ್ತೀನಿ ಫಿಲಮ್ಗೆ. ಯಾವುದೋ ಒಂದು ಥಿಯೇಟ್ರ್ ಬುಕ್ ಮಾಡ್ತೀನಿ ನಾವಿಲ್ಲಿ. ನಾನು ಕೂಡ ಈ ಫಿಲಮ್ಗೆ ಮೊದಲನೇದಾಗಿ ಟಿಕೆಟ್ ತೊಗೊಂಡು ಬರ್ತೀನಿ. 100 ದಿವಸ ಈ ಫಿಲಮ್ ಓಡಲಿ ಅಂತ ಕೇಳಿದ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.